ಸರ್ಕಾರ ಬೀಳುವಂತ ಭಯ ಇದೆಯಾ? ಯಾಕಂತ ಹೇಳಿದ್ರೆ ಅಲ್ಲಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತ ಶಾಸಕರು ಒಕ್ಕಲಿಗ ಸಹಕರಿಸಿದ್ದಾರೆ. ಆಮೇಲೆ ಬಹಿರಂಗವಾಗಿ ಒಕ್ಕಲಿಗ ಶಾಸಕರು ಲಿಂಗಾಯತ ಶಾಸಕರು ಸಭೆ ಸೇರಿ ಇದ್ರ ಬಗ್ಗೆ ಚರ್ಚಿಸಿದ್ದು ಇದೆ, ಇದನ್ನು ವಿರೋಧಿಸಿದ್ದು ಇದೆ. ಈಗ ಬಹಿರಂಗವಾಗಿ ಚರ್ಚೆ ಆಗಲಿ, ಆಗ ಈಗ ಹಿಂದುಳಿದ ವರ್ಗದವ್ರು ಓಟ್ ತಗೊಳ್ದೆ ಯಾರಾದ್ರೂ ಗೆದ್ದಿದ್ದೀವಿ ಅಂದ್ರೆ ಅನ್ಕೊಳ್ಳಿ, ಬೇರೆ ಪ್ರಶ್ನೆ. ಅದಾಗಲಿ, ಯಾರು ವಿರುದ್ಧ ಇದ್ದಾರೆ ಯಾರು ಪರ ಇದ್ದಾರೆ ಅಂತ ಗೊತ್ತಾಗಲಿ. ಆಗೋದೇನಿದೆ? ಸಿದ್ದರಾಮಯ್ಯ ಅವರಿಗೆ ಅಷ್ಟು ಧೈರ್ಯ ಇದೆ ಅಂತ ಅನ್ಕೊಂಡಿದ್ದೀರಿ ನೀವು? ಧೈರ್ಯ ಮಾಡಬೇಕು ಅಂತ ನನ್ನ ಭಾವನೆ. ಅವ್ರು ಧೈರ್ಯ ಮಾಡಬೇಕು. ಆಗ ಅವರು ಆಗೋದಿಲ್ಲ, ಆಗೋಗಿದೆ. ಮುಖ್ಯಮಂತ್ರಿ 2 ಸಲ ಆಗಿದ್ದಾರೆ, ಇನ್ನೇನು ಆಗಬೇಕಾಗಿದೆ? ಒಂದು ಸಮಾಜದಲ್ಲಿ ಸರ್ ಈಗ ಹ್ಯಾಟ್ರಿಕ್ ಸಾಧಿಸಿದ್ರೆ ನೀವು ಉಪಚುನಾವಣೆಯಲ್ಲಿ ಈಗ ಒಂದು ವರ್ಗದಲ್ಲಿ ಹುಟ್ಟುಬಿಟ್ಟಿದ್ದಾರೆ ಅವರು. ನಾನು ಜಾತಿ ಅಂತ ಹೇಳೋದಿಲ್ಲ, ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ ಮೇಲೆ ಆಯ್ತಪ್ಪ ನಂದು ಆಗಿದೆ, ನಾನು ಇದು ಮಾಡಬೇಕಾಗಿರೋದು ಮಾಡ್ತೀನಿ ಅಂತ. ಈಗ VP ಸಿಂಗ್ ರವರು ಮಂಡಲ್ ಕಮಿಷನ್ ತಂದಾಗ ತಾನೇ ನಿಮ್ಮ ಕಮಂಡಲ್ ಬಂದಿದ್ದು. ಪ್ರಧಾನ ಮಂತ್ರಿ ಸ್ಥಾನ ಹೋದ್ರೆ ಹೋಯ್ತು ಅಂತ ಹೇಳಿ ಮಾಡಲಿಲ್ವಾ? ಇವು ದೇವರಾಜ ಅರಸು ಮಾಡಿದ್ರೆ ಏನಾಯ್ತು? 2ನೇ ಸಲ ತಿರ್ಗಾ ಬಂದರು. ಸಿದ್ದರಾಮಯ್ಯನವರಾದ್ರೆ 5 ವರ್ಷ ಗ್ಯಾಪಲ್ಲಿ ಬಂದರು. ಕಂಟಿನ್ಯೂಸ್ ಆಗಿ ಬಂದಿರೋದು ದೇವರಾಜ ಅರಸು ಮಾತ್ರ. ಸೊ ಅದರಿಂದ ಧೈರ್ಯ ಮಾಡಬೇಕಾಗುತ್ತೆ.